ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರಿ ಸರ್, ನೆಕ್ಸ್ಟ್ ಡೇ ಬರೋದಿಕ್ಕೆ ಹೇಳಿದ್ರೆ ಬರೋದಿಕ್ಕಾಗ್ಲಿಲ್ಲ. ಅದರಿಂದ ನಿಮ್ಗೆ ತುಂಬಾ ಒಳ್ಳೇದಾಯ್ತು ನೋಡಿ. ಜೆಂಡರ್ ಬರೆಯೋದಿಕ್ಕೆ ಈಗ ತುಂಬಾ ಈಸಿ ಆಯ್ತು ನೋಡಿ ಸರ್. ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನೀವು ಹೋಗಿ. ಯಾಕೆ ಸರ್, ಫಾರ್ಮ್ಸ್ ಕೂಡ ತಂದಿದ್ದೀನಿ. ಸಂಪದ ಅವ್ರನ್ನ ಕರೆದು ನೀವು ಮೇಡಮ್ ಸೈನ್ ಮಾಡಿದ್ರೆ ಸಾಕು, ಪಾಲಿಸಿ ಆಕ್ಟಿವೇಟ್ ಆಗೋಗುತ್ತೆ. ಸರಿ ವಿಶ್ವನಾಥ್ ಅವರೇ, ನೀವು ಹೋಗಿ, ನಾನು ಫೋನ್ ಮಾಡ್ತೀನಿ. ನಿಮಗೆ ದೊಡ್ಡ ಕೆಲಸ ಏನಿಲ್ಲ ಸರ್, ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ತೀನಿ. ಸರ್, ಸೂಪರ್ ಆಗಿರೋ ಪಾಲಿಸಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಇದರಿಂದ ತಾಯಿಗೆ ಮಗುಗೆ ಒಳ್ಳೆ ಬೆನಿಫಿಟ್ಸ್ ಇದೆ ಸರ್. 12 ತಿಂಗಳು ಕಟ್ಟಿದ್ರೆ ಸಾಕು ಸರ್, 75 ತಿಂಗಳು ಇಯರ್ ಅಮೌಂಟ್ ಬರುತ್ತೆ. ಒಂದ್ ವೇಳೆ ರಿಸ್ಕ್ ಆದ್ರೆ 2 ಕೋಟಿ ಬರುತ್ತೆ ಸರ್. ಸಂಪದ ಅವ್ರನ್ನ ಕರೀರಿ ಸರ್, 2 ನಿಮಿಷದಲ್ಲಿ ಆಗೋಗುತ್ತೆ. ಅವಳು ಬರಲ್ಲ, ನೀವು ಹೊರಡಿ. ಓ, ಮನೇಲಿಲ್ವಾ? ಸರಿ ಮೇಡಮ್, ಬರೋವರೆಗೂ ಇಲ್ಲೇ ಇರ್ತೀನಿ. ಬರಲ್ಲ ಕಣಪ್ಪ, ನೀನ್ ಹೋಗು. ನೀವು ಹೋಗು ಅಂತಿದ್ದ ಹಾಗೇನೆ ಹೊರಟೋದ್ರೆ ನನ್ಗೆ ಕಮಿಷನ್ ಹೇಗ್ ಬರುತ್ತೆ? ಸುಮ್ನೆ ಇರಿ ಮೇಡಮ್, ಹಸುಗೂಸನ್ನ ಇಟ್ಕೊಂಡು ಬರ್ದೇನೆ ಹೇಗಿರ್ತಾರೆ ಹೇಳಿ? ಏನ್ ಸರ್, ಅವತ್ ಬರ್ಲಿಲ್ಲ ಅಂತ ಕೋಪನ? ಒಳ್ಳೆ ಪಾಲಿಸಿ ಸರ್, ಮಿಸ್ ಮಾಡ್ಕೋಬೇಡಿ ಸರ್. ಮಾಡ್ಕೊಳ್ದೆ ಇರೋದಕ್ಕೆ ಅವಳಿಲ್ಲಿ ಇರ್ಬೇಕಲ್ಲಪ್ಪ. ಅಯ್ಯೋ, ಮತ್ತೆ ಅದೇ ಮಾತಾಡ್ತಿದ್ದೀರಲ್ಲ. ನಿನಗ್ ಅರ್ಥ ಆಗ್ತಾ ಇಲ್ವಲ್ಲ? ಗೋಡೆ ಇರ್ಬೇಕಾದ್ರೇನೆ ಏನೋ ಜಗಳ ಆಗಿದೆ ಅಂತ ಅರ್ಥ ಆಯ್ತು ಮೇಡಮ್. ಮತ್ ಹೋಗಿಲ್ಲಿಂದ. ಆ ಗೋಡೆಗೂ ನನ್ ಜೊತೆ ಜಗಳ ಮಾಡೋದಕ್ಕೂ ಏನ್ ಸಂಬಂಧ ಮೇಡಮ್? ವಿಶ್ವನಾಥ್ ಅವರೇ, ಅರ್ಥ ಆಯ್ತು ಸರ್. ಮಗುಗ್ ಹೊಸ ಬಟ್ಟೆ ಹಾಕಿದಿರಾ ಅಂದ್ರೆ ಏನೋ ವಿಶೇಷ ಇರುತ್ತೆ. ಮಗುಗೋಸ್ಕರ ಮೇಡಮ್ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಚಿಕ್ಕ ಮಗು ಅಂತ ಕರ್ಕೊಂಡೋಗಿರಲ್ಲ. ಎಷ್ಟು ಕೇರಿಂಗ್ ಸರ್. ತಾಯಿ ಮನ್ಸು ಅಂದ್ರೆ ಹಾಗೇನೆ, ಆಕೆದು ದೊಡ್ಡ ಮನ್ಸು. ನಿಂತೋಲೆ. ನೀವೆಷ್ಟೇ ಬೈದ್ರು ಸಂಪದ ಅವ್ರು ಬಂದ್ಮೇಲೆ ಸೈನ್ ಮಾಡಿಸ್ಕೊಂಡೇ ಹೋಗ್ತೀನಿ ಮೇಡಮ್. ನಿಮ್ಗಿಷ್ಟ ಇರೋ ಪಾಲಿಸಿ ಸರ್. ಮಗುಗೆ ನೀವು ಒಳ್ಳೆ ಗಿಫ್ಟ್ ಕೊಟ್ಟಂಗೂ ಇರುತ್ತೆ, ಇಲ್ಲ ಅನ್ಬೇಡಿ ಸರ್. ಅವಳು ಸೈನ್ ಜೊತೆ ಸಂಬಂಧ ಇಲ್ದೇನೆ ಮಾಡೋ ಹಾಗಿದ್ರೆ ಈಗಲೇ ಮಾಡಿ ವಿಶ್ವನಾಥ್ ಅವರೇ. ಅದೆಂಗಾಗುತ್ತೆ ಸರ್? ಅದು ಚಿಲ್ಡ್ರನ್ ಪಾಲಿಸಿ. ಆ ಪಾಲಿಸಿಗೆ ಮದರೇ ಅಲ್ವಾ ಸರ್ ಮೇಯ್ನು. ಮಗು ಮೇಜರ್ ಆಗೋವರೆಗೂ ಅವರೇ ನಾಮಿನಿ, ನೀವು ಗಾರ್ಡಿಯನ್. ಆಗಲ್ಲ ಅಂದ್ರೆ ಆಗತ್ತೆ ಅಂತಿದ್ಯಲ್ಲಪ್ಪ, ಹೇಳು ಮಾತನ್ನೇ ಕೇಳ್ತಿಲ್ಲ. ಹೋಗಕ್ ಮಾತ್ರ ಆಗಲ್ಲ ಮೇಡಮ್, ಬರೋವರೆಗೂ ಇಲ್ಲೇ ಇರ್ತೀನಿ. ನೀನ್ ಎಷ್ಟೇ ಹೊತ್ತಿದ್ರು ಅವಳು ಬರಲ್ಲ ಕಣಪ್ಪ. ಓಹೋ, ಪಕ್ಕದ ಊರ್ಗ್ ಹೋಗಿದಾರಾ? ಓ, ಹಾಗಿದ್ರೆ ಸಾಯಂಕಾಲ ಬರ್ಲಾ? ಸಾಯಂಕಾಲ ಬಂದ್ರು ಇರಲ್ಲ. ಸರಿ, ನಾಳೆ ಬರ್ತೀನಿ ಬಿಡಿ. ನೀನ್ ಯಾವತ್ತೇ ಬಂದ್ರು ಇರಲ್ಲ ಕಣಪ್ಪ. ನೀವೇನ್ ಮೇಡಮ್, ಇಷ್ಟ್ ಚಿಕ್ಕ ಮಗುನ ಇಟ್ಕೊಂಡು ಯಾವ ತಾಯಿ ಆದ್ರೂ ಬರ್ದೇನೆ ಇರ್ತಾಳ? ಅವಳು ಸತ್ರು ಬರಲ್ಲ, ನಿನ್ ಪಾಲಿಸಿ ಆಗಲ್ಲ. ನೀನ್ ಇಲ್ಲಿಂದ ಹೊರಡು. ಏನ್ ಸಾರ್? ವಿಶ್ವನಾಥ್ ಅವರೇ, ನನ್ ಮಗುಗೋಸ್ಕರ ನಿಮ್ಮನ್ನ ಕೇಳಿದೆ, ಇದಾನಲ್ವಾ? ಅರ್ಥ ಮಾಡ್ಕೊಂಡ್ ಮಾಡಿ. ಹಾಗ್ ಮಾಡೋದಿಕ್ಕಾಗಲ್ಲ ಅಂತ ಹೇಳ್ತಿದ್ದೀನಲ್ವಾ ಸರ್. ಖಂಡಿತವಾಗಿ ತಾಯಿ ಇರ್ಬೇಕು. ಏನೋ ಜಗಳ ಮಾಡ್ಕೊಂಡು ಹೋಗಿರ್ತಾರೆ, ಕರ್ಸಿ ಸಾರ್. ಏಯ್, ಅರ್ಥ ಆಗ್ತಿಲ್ಲ ನಿಮಗೆ? ಅವಳಿಲ್ಲ, ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಅರ್ಥನೇ ಆಗ್ತಿಲ್ವಾ? ಎಷ್ಟು ಹೇಳ್ಬೇಕು? ಅವರಮ್ಮ ಇಲ್ಲ ವಿಶ್ವನಾಥ್ ಅವರೇ. ಸಾರಿ ಸರ್, ನನ್ಗೆ ಇವಾಗ ಅರ್ಥ ಆಯ್ತು. ಇಂಥ ಹಸುಗೂಸನ್ನ ಬಿಟ್ಟು ಹೊಟ್ಟೋದ್ಲಾ? ಎಂತ ಕಠಿಣ ಮನ್ಸು ಸರ್.
ಇಂಥ ತಾಯಿನೂ ಕೂಡ ಇರ್ತಾರ ಸರ್? ನಾನು ಯಾವತ್ತೂ ನೋಡಿಲ್ಲ ಸರ್. ಅಮ್ಮ ಇಲ್ದೇನೆ ಇಷ್ಟು ಚಿಕ್ಕ ಮಗು ಅದು ಹೇಗಿರುತ್ತೆ ಸರ್? ಯಾರು ನೋಡ್ಕೋತಿದ್ದಾರೆ ಸರ್? ದೇವ್ರು ನ್ಯಾಯ ಕೊಡೋದಕ್ಕೆ ನೇರವಾಗಿ ಬರಲ್ಲ ಅಲ್ವಾ? ಅದಕ್ಕೆ ನನ್ನ ಸೊಸೆ ರೂಪದಲ್ಲಿ ಕಳಿಸಿದಾನೆ. ಕಲ್ಯಾಣಿನೇ ಮಗುನ ಈಗ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಬೇಕು ಅಂದ್ರೆ ಕಲ್ಯಾಣಿ ಸೈನ್ ತಗೊಳ್ಳಿ. ಇವರೇನು ಕಲ್ಯಾಣಿ ಹೆಸರು ಹೇಳ್ತಿದ್ದಾರೆ? ಒಂದ್ಸಲ ಒಡವೆನ ಲಪ್ಟಾಯಿಸಿದ್ಲು. ಮಗುಗೇನಾದ್ರೂ ಮಾಡಿ ಬರೋ 2 ಕೋಟಿ ಜೊತೆ ಕಲ್ಯಾಣಿ ಎಸ್ಕೇಪ್ ಆದ್ರೆ? ಕಲ್ಯಾಣಿ ಹೇಗ್ರಿ ಮಾಡ್ತಾಳೆ? ಹೆತ್ತ ತಾಯಿ ಅಲ್ವಲ್ಲ? ಮಗುಗ್ ಅಮ್ಮ ಇದ್ರೇನೆ ಈ ಪಾಲಿಸಿ ವರ್ಕ್ ಆಗೋದು ಸರ್. ನೀವೇನು ಅನ್ಕೊಳ್ದೇನೆ ಬೇರೆ ಪ್ಲಾನ್ ತಗೊಳ್ಳಿ ಸರ್. ವಿಶ್ವನಾಥ್ ಅವರೇ, ನಾನು ಕೇಳಿದ್ದು ನನ್ನ ಮಗುಗೋಸ್ಕರ. ತಾಯಿ ಇಲ್ದೇನೆ ಅದು ಹೇಗಾಗತ್ತೆ ಸರ್? ನಿಮಗಮ್ಮ ತಾನೇ ಬೇಕು ನೋಡಿ. ಈ ಕಲ್ಯಾಣಿನೇ ಈ ಮಗುಗಮ್ಮ, ಈ ಕಲ್ಯಾಣಿನೇ ಈ ಮಗುಗಮ್ಮ, ಈ ಕಲ್ಯಾಣಿನೇ ಈ ಮಗುಗಮ್ಮ. ನಾನ್ ತಾಳಿ ಕಟ್ಟಿರೋ ನನ್ನ ಹೆಂಡತಿ, ನಾನ್ ತಾಳಿ ಕಟ್ಟಿರೋ ನನ್ನ ಹೆಂಡತಿ, ನಾನ್ ತಾಳಿ ಕಟ್ಟಿರೋ ನನ್ನ ಹೆಂಡತಿ. ನಿಮಗೇನಾದ್ರೂ ಪ್ರಾಬ್ಲಮ್ ಅಂದ್ರೆ ಏನೂ ಇಲ್ಲ ಬಿಡಿ ಸರ್. ಶೌರ್ಯ, ಅದು ಸ್ವಲ್ಪ ಸುಮ್ಮನಿರು. ನೀ ಸುಮ್ನೆ ಇರ್ರಿ. ಶೌರ್ಯ, ಅಷ್ಟು ದೊಡ್ಡ ಇನ್ಶೂರೆನ್ಸ್ ಕಣೋ. ನನ್ನ ಮಗುಗೋಸ್ಕರನೇ ಅಮ್ಮ. ಅದು ಸರಿ ಕಣೋ. ನಾನು ಹೇಳೋ ಮಾತನ್ನ ಒಂದ್ಸಲ. ವಿಶ್ವನಾಥ್ ಅವರೇ, ಈ ಡಾಕ್ಯುಮೆಂಟ್ಸ್ ಮೇಲೆ ಮಗು ತಂದೆ ತಾಯಿಯಾಗಿ ಗಂಡ ಹೆಂಡತಿಯಾಗಿ ಸೈನ್ ಮಾಡಿ ಸರ್. ಟಿಕ್ ಮಾಡಿರೋ ಜಾಗದಲ್ಲಿ ಮಾಡಿ ಸರ್. ಶೌರ್ಯ, ಅಮ್ಮ ಮಗುನ್ ತಗೋ. ಒಂದು ಕಾಪಿ ನಿಮ್ಮ ಹತ್ರ ಇರುತ್ತೆ, ಇನ್ನೊಂದು ಕಾಪಿನ ಕಂಪ್ನಿ ಕಳಿಸ್ತೀವಿ ಸರ್.
ತಗೊಳ್ಳಿ. ಆಗೋಯ್ತಾ? ಇಲ್ಲ ಸರ್, ಗಂಡ ಹೆಂಡತಿಯಾಗಿ ನಿಮ್ಮಿಬ್ರದ್ದು ಒಂದು ಫೋಟೋ, ಪೇರೆಂಟ್ಸ್ ಆಗಿ ಮಗು ಜೊತೆ ಒಂದು ಫೋಟೋ ತೆಗೆದ್ರೆ ಆಗೋಗುತ್ತೆ ಸರ್. ಏನ್ ಹೇಳ್ತಿದ್ಯಪ್ಪ? ಇದೇ ಜಾಸ್ತಿ ಆಯ್ತು ಅಂದ್ರೆ ಜೊತೆಗೊಂದು ಫೋಟೋ ಬೇರೆನಾ? ಬೇಕು ಅಲ್ವಾ ಮೇಡಮ್? ಸೈನ್ ಇವ್ರದ್ದೇ ಅನ್ನೋದಕ್ಕೆ ಪ್ರೂಫ್ ಫೋಟೋನೇ ಅಲ್ವಾ? ಕರೆಕ್ಟೇ ಅಲ್ವಮ್ಮ? ಇರ್ಬಹುದು ಕಣೋ. ಈಗಿಂದೀಗ್ಲೇ ಫೋಟೋ ತೆಗಿಯೋರು ಎಲ್ಲಿ ಸಿಗ್ತಾರೆ ನಿನ್ಗೆ? ಇಲ್ಲೋಡು, ಸದ್ಯಕ್ಕೆ ಸಿಗ್ನೇಚರ್ ಒಂದ್ ಸಾಕು, ನೀನು ಹೊರಡು. ಪಾಲಿಸಿ ಮಾಡಿಸ್ಬೇಕು ಅಂತ ಅನ್ಕೊಂಡ್ಮೇಲೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಮೇಡಮ್. ಬಾರಪ್ಪ ಇಲ್ಲೇ. ಹಾ ಸರ್, ಬಂದೆ. ನಮಸ್ತೆ ಸರ್. ರಾಂಬಾಬು ನಮ್ಗೆ ಯಾಕೆ ಗೊತ್ತಿಲ್ಲ? ಅದೇ ನನ್ಗೂ ಅನುಮಾನ ಬರ್ತಿದೆ ಶೌರ್ಯ. ಈ ಇನ್ಶೂರೆನ್ಸ್ ಅವನು ನಿನಗ್ ಪರಿಚಯನಾ ಇಲ್ಲ ಕಲ್ಯಾಣಿಗ? ಇವಳು ಯಾವ್ದೋ ಪ್ರೂಫ್ಗೋಸ್ಕರ ರೆಡಿ ಮಾಡ್ಕೊಂಡಿರೋ ಹಾಗಿದೆ. ಇದೇ ಅತ್ತೆ ನೀವ್ ಮಾಡೋದ್ ತಪ್ಪು. ಅಷ್ಟಕ್ಕೂ ನನಗಿದ್ರ ಬಗ್ಗೆ ಏನ್ ಗೊತ್ತು ಅಂತ ಮಾತಾಡ್ತಿದ್ದೀರಾ? ಏನ್ ಆಫೀಸರ್? ಇವಳಿಗೆ ಪಾಲಿಸಿ ಬಗ್ಗೆ ಗೊತ್ತಿಲ್ಲ ಅಮ್ಮ. ನಾನೇ ವಿಶ್ವನಾಥ್ ಅವ್ರಿಗೆ ಹೇಳಿದ್ದೆ. ಆದ್ರೂ ತಪ್ಪೇನಿದೆ? ನನ್ನ ಮಗು ಹೆಸರಲ್ಲಿ ಮಾಡಿಸ್ತಿರೋ ಇನ್ಶೂರೆನ್ಸ್ ಇದು ಕಲ್ಯಾಣಿ ಜೊತೆ ಇಬ್ಬರಿಗೂ ಸೇರುತ್ತೆ. ಅದೇ ಅಲ್ವಾ ಇಷ್ಟ ಆಗದೆ ಇರೋದು. ಕಲ್ಯಾಣಿಗೆ ಯಾಕೆ ಸೇರ್ಬೇಕು? ಅಪ್ಪ ರಾಂಬಾಬು, ಬಂದು ಫೋಟೋ ತೆಗಿ. ಸರಿ ಸರ್. ಮಾವ, ನನ್ ಫೋನ್ನಲ್ಲಿ ಫೋಟೋಸ್ ತೆಗಿತೀರಾ? ಅವ್ರು ತೆಗಿಯೋ ಫೋಟೋಸ್ನ ಇನ್ಶೂರೆನ್ಸ್ ಅವ್ರು ತಗೊಂಡು ಹೋಗ್ಬಿಡ್ತಾರಲ್ವಾ? ಪ್ಲೀಸ್. ಸರಿ ನಮ್ಮ. ಥ್ಯಾಂಕ್ ಯು. ಸರ್, ನೀವು ಸ್ವಲ್ಪ ಹತ್ರ ಬನ್ನಿ. ಸರ್, ಸ್ವಲ್ಪ ನೀವು ಹತ್ರ ಬನ್ನಿ. ಸಿಸ್ಟರ್, ನೀವು ಕೂಡ ಹತ್ರ ಬನ್ನಿ. ಸರ್, ಸ್ವಲ್ಪ ಹತ್ರ ಬನ್ನಿ ಸರ್. ಸರ್, ಮೇಡಮ್ ಬಲಕ್ಕೆ ಬನ್ನಿ ಸರ್. ಈಗ ಮೇಡಮ್ ಎಡಕ್ಕೆ ಬರಬೇಕು. ಸರ್, ಮೇಡಮ್ ಭುಜದ ಮೇಲೆ ಕೈ ಹಾಕಿ. ಯಾವ ಕಡೆ ಇದ್ರೆ ಏನ್ ರಾಂಬಾಬು? ಫೋಟೋನೇ ತಾನೇ, ತೆಗಿ. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಫೋಟೋನೇ ಅಲ್ವಾ ಸ್ವೀಟ್ ಮೆಮೊರೀಸ್, ಕಡಿಮೆ ಅನ್ಕೋಬೇಡಿ. ಅಷ್ಟಕ್ಕೂ ಹೆಂಡತಿ ಅಂದ್ರೆ ಯಾರು? ಗಂಡನ ಎದೆಯಲ್ಲಿ ಗುಡಿ ಕಟ್ಕೊಂಡಿರೋ ದೇವತೆ. ಅದಕ್ಕೆ ಅಲ್ವಾ ಇದು ಸಿಂಬಾಲಿಕ್. ಓಕೆ ಸರ್, ಆಗೋಯ್ತು. ಸರ್, ಮಗು ಜೊತೆದು ಒಂದು ಫೋಟೋ ಬೇಕು, ಕೊಡಿ ಮೇಡಮ್. ಕೊಡಿ ಅತ್ತೆ. ಓಕೆ ಸರ್, ನನ್ನ ಕೆಲಸ ಆಗೋಯ್ತು. ಕಲ್ಯಾಣಿಗ್ ಬೇಕಾಗಿದ್ದು ಆಗೋಯ್ತು. ಹಾ, ಈಗ ಪಾಲಿಸಿ ಆದಂಗೇನೆ ಸರ್.
ಒಂದು ಕಾಪಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಓಕೆ ಸರ್, ಹೋಗಿ ಬರ್ತೀನಿ. ಸರಿ. ನಡಿ. ಇಲ್ಲಿ ನೋಡು ಸರ್. ಫೋಟೋನ ಆಫೀಸಿಗೆ ತಂದ್ಕೊಡು. ಸರಿ ಸರ್. ರಾಂಬಾಬು, ಹೇಳಿ ಅಕ್ಕ. ನೀನೀಗ ಫೋಟೋಸ್ ತೆಗ್ದಿಯಲ್ಲ, ಅದ್ರದ್ದೊಂದು ಕಾಪಿ ನಂಗೆ ತಂದ್ಕೊಡ್ತೀಯಾ? ಸರಿ ಅಕ್ಕ. ಅಮ್ಮ, ಫೋಟೋಸ್ ತಂದ್ಕೊಡು ಅಂತ ರಾಂಬಾಬುಗೆ ಹೇಳಿದ್ದೀನಮ್ಮ. ಕೊಡ್ತೀನಿ ಅಂತ ಹೇಳಿದ್ದಾನೆ. ಬಂದ ತಕ್ಷಣ ಅದನ್ನ ಫ್ರೇಮ್ ಹಾಕ್ಸಿ ಮನೇಲಿ ಇಟ್ಬಿಡೋಣ. ನಿನ್ನನ್ನು ಹೀಗೆ ಸಂತೋಷದಲ್ಲಿ ನೋಡಿ ತುಂಬಾ ದಿನ ಆಗಿತ್ತು ಅನುಪಮ. ನನಗೂ ಸಂತೋಷ ಆಗ್ತಿದೆ. ಪರವಾಗಿಲ್ಲ, ಸದ್ಯ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋನಾದ್ರೂ ತೆಗೆಸ್ಕೊಂಡಿದ್ದಾರೆ. ಕಲ್ಯಾಣಿಗೆ ಶೌರ್ಯ ಪಾಲಿಸಿ ಕೂಡ ಮಾಡಿದಾನಮ್ಮ. ಶೌರ್ಯ ಕೂಡ ಬದಲಾಗೋನೆ ಅನುಪಮ. ದಮಯಂತಿಯಿಂದನೇ ಬದಲಾಗಕ್ಕಾಗ್ತಿಲ್ಲ. ಇಷ್ಟು ದಿನ ಆದ್ರೂ ಕೂಡ ತನ್ನ ಸೊಸೆ ಮೇಲೆ ಕೋಪ ಕಡಿಮೆ ಆಗ್ತಿಲ್ವೇ ಏನೋ. ಸಂಪದ ಇದ್ರೂ ಕೂಡ ಅವಳ ಮಗುನ ಇಷ್ಟು ಚೆನ್ನಾಗಿ ನೋಡ್ಕೋತಿರ್ಲಿಲ್ವೇನೋ. ಕಲ್ಯಾಣಿ ಮಾತ್ರ ಹೆತ್ತ ಮಗುಗಿಂತ ಹೆಚ್ಚಾಗಿ ನೋಡ್ಕೋತಿದ್ದಾಳೆ. ಅದನ್ನ ದಮಯಂತಿ ಅರ್ಥ ಮಾಡ್ಕೋತಿಲ್ಲ. ದಮಯಂತಿ ವಿಷಯ ಪಕ್ಕಕ್ಕಿಟ್ರೆ ಕಲ್ಯಾಣಿನ ನೋಡ್ತಿದ್ರೆ ಖುಷಿ ಆಗುತ್ತೆ. ನನ್ನ ಮೊಮ್ಮಗಳು ಇಷ್ಟೆಲ್ಲ ಬದಲಾಗೋದಕ್ಕೆ ಕಾರಣ ನೀನೇ. ನಿನ್ನಿಂದನೇ ನಮ್ಮನೆ ಸಂಸ್ಕಾರನ ಇಷ್ಟು ಬೇಗ ಕಲ್ತ್ಕೊಂಡ್ಲು. ಎದುರಾಗಿರೋ ಕಷ್ಟನ ಸಹಿಸ್ಕೋತಿದ್ದಾಳೆ. ಅದೊಂದೇ ನೋವು. ನಮ್ ಕಣ್ಮುಂದೆನೆ ಕಷ್ಟಪಡ್ತಿದ್ರೆ ತಡ್ಕೊಳಲ್ಲ ಅಲ್ವಾ? ಸರಿ, ಇವತ್ತು ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುವಂತ ಕೆಲಸ ನಡೀತು. ನಿನ್ನ ಪೂಜೆ ಫಲಿಸುತ್ತೆ ಅಂತಾನೆ ಅನ್ಸ್ತಿದೆ. ಆ ತಾಯಿ ದಯೆಯಿಂದ ಸ್ವಲ್ಪ ಸ್ವಲ್ಪನೇ ಅವರಿಬ್ರು ಹತ್ರ ಆಗಿ ಅವ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಕಂದ, ಫೋಟೋಸ್ ನೋಡು. ನೋಡು ನೋಡು, ಇಲ್ಲಿ ನೋಡು, ಅಪ್ಪ ಅಮ್ಮ. ನೀನ್ ಕೂಡ ಇದೆಯಾ ನೋಡು. ನೋಡು ಎಷ್ಟು ಮುದ್ದಾಗಿದೆಯಾ ಅಲ್ವಾ? ಅನ್ಕೊಳ್ದೆ ಮದ್ವೆ ಆದ್ರೂ ಇಲ್ಲಿವರೆಗೂ ನಿಮ್ಮಪ್ಪನ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಅವಕಾಶನೇ ಸಿಕ್ಕಿರ್ಲಿಲ್ಲ. ಅದಕ್ಕೆ ದೇವ್ರು ಈ ರೀತಿನಲ್ಲಾದ್ರೂ ಅವಕಾಶ ಮಾಡ್ಕೊಟ್ನೇನೋ ಕಂದ. ಅಷ್ಟೇ ಅಲ್ಲ ಕಂದ, ನನ್ ಸೈನ್ ಪಕ್ಕ ನಿಮ್ಮಪ್ಪನೂ ಸೈನ್ ಹಾಕಿದ್ರು. ಅದ್ರಲ್ಲೂ ನಿನಗ್ ತಂದೆ ತಾಯಿಯಾಗಿ ಒಪ್ಕೊಂಡು. ಇರು, ನಮ್ ಫೋಟೋಸ್ನ ಸ್ಟೇಟಸ್ ಅಲ್ಲಿ ಶೇರ್ ಮಾಡ್ತೀನಿ. ನೀನಿರೋ ಫೋಟೋ ಬೇಡ ಬಿಡು, ದೃಷ್ಟಿ ಆಗತ್ತೆ. ಡನ್. ಅಯ್ಯೋ, ಏನಾಯ್ತು ಕಂದ? ನಾನ್ ನಿಮ್ಮಮ್ಮ ಆಗಿರೋದು ನಿಂಗೆ ಇಷ್ಟ ಇಲ್ವಾ? ಓ, ಇದಕ್ಕೆ ಅಳ್ತಿದ್ಯಾ? ಏನೇ ತಮಾಷೆ ಮಾಡ್ತಿದ್ಯಾ? ಮಗು ನನ್ನ ನೋಡಿ ಅಳ್ತಿದ್ಯಾ? ಮತ್ ನಿಲ್ಲಿಸ್ತಾ ಇಲ್ವಲ್ಲ ಅತ್ತೆ? ಸರಿ ಬಿಡಿ, ಎತ್ಕೊಳ್ಳಿ. ನಾನ್ ಎತ್ಕೊಂಡ್ರೆ ನಿಲ್ಲಿಸ್ತಾನೆ. ನಾಟಕ ಆಡ್ಬೇಡ, ನಿಲ್ಲಿಸ್ದ ನೋಡು. ಓ ಓನು ಬಂಗಾರಿ, ಓನು ಕಂದ, ಓ ಓ ಓನು ಬಂಗಾರ, ಓನು ಕಂದ. ಅಮ್ಮ, ಏನಾಯ್ತಮ್ಮ? ಅವಳು ನಿಲ್ಲಿಸ್ತಿಲ್ಲ ಕಣೋ. ಇವಳಿದಾಳಲ್ಲ, ಇವಳಿಗೆ ಕೊಡಮ್ಮ. ನೀನ್ ಎತ್ಕೋಬೇಡ, ಕೊಟ್ಬಿಡು. ಪರವಾಗಿಲ್ಲ ಬಿಡು ಶೌರ್ಯ. ತಾಯಿಯಾಗಿ ಗ್ರೂಪ್ ಫೋಟೋ ತಗೊಂಡೆ ತಾನೆ? ಈಗ ನಮ್ಮಮ್ಮನಿಗೆ ಏನಕ್ಕೆ ಕೊಟ್ಟೆ? ಭುಜದ ಮೇಲೆ ಕೈ ಹಾಕಿ ಫೋಟೋ ತೆಗೆಸ್ಕೊಂಡೆ. ಇನ್ಶೂರೆನ್ಸ್ ಬೇರೆ ಮಾಡಿಸಿದ್ಯಲ್ಲಪ್ಪ. 2 ಕೊಂಬಂದಿದೆ. ಈಗ ನನ್ನ ಮಾತು ಯಾಕೆ ಕೇಳ್ತಾಳೆ?
ಅಳ್ತಾ ಇದ್ರೆ ನೋಡ್ತಾ ನಿಂತಿದ್ಯಲ್ಲ, ಎತ್ಕೋ, ನೀನ್ ಅಜ್ಜಿ ಅಲ್ವಾ ಅಂದ್ಲು. ಪೊಗ್ರು ಇನ್ನೊಂದ್ ಸ್ಟೇಜ್ಗೆ ಹೋಗಿದೆ. ಹಲೋ. ಆಫೀಸರ್, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನನಗೆ ನೀವು ಕಟ್ಟಿರೋ ಇನ್ಶೂರೆನ್ಸ್ ಮೇಲೆ ಆಸೆ ಇಲ್ಲ. ನನ್ನ ಅರ್ಥ ಮಾಡ್ಕೊಂಡ್ರೆ ನನಗಷ್ಟೇ ಸಾಕು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ ಆಫೀಸರ್, ಅತ್ತೆ ನನಗೆಷ್ಟೇ ಬೈದ್ರು ನಾನು ಯಾಕೆ ಸೈಲೆಂಟ್ ಆಗಿರ್ತೀನಿ ಗೊತ್ತಾ?